ಪ್ರತಿಯೊಬ್ಬರೂ ಪರಿಸರವನ್ನು ರಕ್ಷಿಸಬೇಕು ಎಂದು ಎಸ್ಕೆಒಎಸ್ಟಿ ಮೆಮೋರಿಯಲ್ ಶಾಲೆ ಕಾರ್ಯದರ್ಶಿ ಕೆಆರ್ ತಿಪ್ಪೇಸ್ವಾಮಿ ಹೇಳಿದರು. ಅವರು ಶನಿವಾರ ಜಗಳೂರು ತಾಲೂಕಿನ ಸೊಕ್ಕೆ ಗ್ರಾಮದ ಎಸ್ಕೆಒಎಸ್ಟಿ ಮೆಮೋರಿಯಲ್ ಶಾಲೆಯಲ್ಲಿ ಹಸಿರು ದಿನ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕಿ ಉದ್ಘಾಟಿಸಿ ಮಾತನಾಡಿದರು. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಕರ್ತವ್ಯವಾಗಿದ್ದು, ಭವಿಷ್ಯದ ದೃಷ್ಟಿಯಿಂದ ನಾವು ಅರಣ್ಯ ಸಂರಕ್ಷಣೆಗಾಗಿ ಹೆಚ್ಚು ಗಿಡ ಮರಗಳನ್ನು ಬೆಳೆಸುವ ಮೂಲಕ, ಅರಣ್ಯ ಪ್ರದೇಶವನ್ನು ವೃದ್ಧಿಸುವ ಮೂಲಕ ಪರಿಸರ ರಕ್ಷಣೆಗೆ ಎಲ್ಲರೂ ಮುಂದಾಗಬೇಕು. ಆರೋಗ್ಯಕರ ಜೀವನ ಮತ್ತು ಭೂಮಿಯ ಮೇಲಿನ ಜೀವನದಲ್ಲಿ ಪರಿಸರವು ಪ್ರಮುಖ ಪಾತ್ರ ವಹಿಸುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಯು ನಮ್ಮ ಪರಿಸರವನ್ನು ಉಳಿಸುವುದು ಮತ್ತು ರಕ್ಷಿಸುವುದು ಮುಖ್ಯವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕಿ ವಿಶಾಲಾಕ್ಷಿ, ಶಿಕ್ಷಕಿಯರಾದ ಎ ನಾಗರತ್ನ, ವೈಎನ್ ಅನಿತಾ, ಬಿಎಂ ಶ್ವೇತಾ, ರೇಖಾ ಟಿಎಸ್, ಪ್ರೇಮ್ ಕುಮಾರ್, ನೇತ್ರಾ ಟಿಎಂ, ಚೈತ್ರಾ ಎಚ್ಸಿ, ಅನಿತಾ ಪಿ, ಕಲಾವತಿ ಜೆ, ಕವನ, ನಂದಿನಿ, ಕಾವ್ಯ, ವಾಹನ ಚಾಲಕ ಬಿ ಹರೀಶ್, ನಾಗರಾಜ್ ಸೇರಿದಂತೆ ಶಾಲೆಯ ವಿದ್ಯಾರ್ಥಿನಿಯರು ಹಾಗೂ ಸೊಕ್ಕೆ ಗ್ರಾಮದ ಸಮಸ್ತ ಗ್ರಾಮಸ್ಥರು, ಸುತ್ತಮುತ್ತಲಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ವರದಿ ಕೆಟಿ ಓಬ್ಳೇಶ್, ನಲಗೇತನಹಟ್ಟಿ. 3 ವರ್ಷದಿಂದ ಸರಿಯಾಗಿ ಮಳೆ ಇಲ್ಲದ ರೈತರೆಲ್ಲ ಸಾಯ್ತಿದ್ದಾರೆ. ಆ ರಾಜಕೀಯದವರು ಸ್ವಲ್ಪ ಯೋಚನೆ ಮಾಡ್ತಿಲ್ಲ. ಈ ರಾಜಕೀಯದವರು ದೇಶದ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಿಲ್ಲ. ಈ ರಾಜಕೀಯದವರು ಆ ಪಕ್ಷದವರು ಈ ಪಕ್ಷದ ಮೇಲೆ, ಈ ಪಕ್ಷದವರು ಈ ಈ ಪಕ್ಷದ ಮೇಲೆ, ಈ ಪಕ್ಷದವರು ಈ ಪಕ್ಷದ ಮೇಲೆ ರೆಸ್ಟೋರೆಂಟ್ ಹೋಗಿ ಡೀಲಿಂಗ್ ಮಾಡಿದ ದೊಡ್ಡ ರಾಜಕಾರಣ ಮಾಡ್ಕೊಂಡಿದ್ದಾರೆ. ಈ ರಾಜಕೀಯದವರು ಈ ರಾಜಕೀಯದವರಿಗೆ ಸರಿಯಾಗಿ ಬುದ್ಧಿ ಕಳಿಸ್ತಿಲ್ಲ ಅಂದ್ರೆ ರೈತ ಚಳವಳಿ ಮುಖಂಡನೇ ಅಲ್ಲ. ಹೆಂಗಾಯ್ತು ಮೈಗೆ ಹಂಗ ಬಾರ್ಲ ದಾರಿಗೆ ನೋಡ್ಲ ಸಮಾಜ ಚಳವಳಿ ಹೆಸರಿನಲ್ಲಿ ಎಷ್ಟು ಬರ್ತೈತ ಅಷ್ಟು ಬಾಚ್ಕೊಂಡ್ರೆ ಆಯ್ತು. ಇವತ್ ರಾತ್ರಿ ನಂದು ನಿಂದು ಕಾರ್ ತಂದು ಬೆಂಗಳೂರಿಗೆ ಹೋಗಿ ಚಳವಳಿಯನ್ನು ಶುರು ಮಾಡಿಬಿಡೋಣ. ಹಾಗಂತ ರೈತರೆಲ್ಲ ಹಚ್ಕೊಂಡ್ ಬರ್ಬೇಡ. ಬರ್ಬೇಕು ಅವ್ರು ಅಲ್ವಾ ಇದಕ್ಕೂ ಒಂದು ಕಳೆ ಬರೋದು. ಉಸ್ತುವಾರಿ ಸಚಿವರ ಹತ್ರ ಹೋಗಿ 200-300 ಟಿಕೆಟ್ ತಂದು 500 ರೂಪಾಯಿ ಒಂದು ಟಿಕೆಟ್ ಅಂತ ಮಾಡ್ಕೊಂಡ್ರಾಯ್ತು. ಅಪ್ಪ ಅದೇನು ರೈತರ ಪರವಾಗಿ ಹೋರಾಟ ಮಾಡುತ್ತೀರಾ ಅಂತಿದ್ದೀರಾ? ನಿಮಗೆ ಪುಣ್ಯ ಬರಲಿ. ಮಳೆ ಬೆಳೆ ಬರದೆ ರೊಟ್ಟಿ ಮಾಡಕ್ಕೆ ಇಟ್ಟಿಲ್ಲ. ಹೆಂಡತಿ ಮಕ್ಕಳು ಹಚ್ಚಿಕೊಂಡು ಕೂತವರೆ. ಇದಕ್ಕೆ ಮಲ್ಲಣ್ಣ ನಿಮ್ಮಂತ ನೋವುಗಳನ್ನೆಲ್ಲ ಹೋಗಲಾಡಿಸಿ ಜೀವನದಲ್ಲಿ ಬೆಳಕು ತರ್ಬೇಕಂತ ಇರೋದು. ಇವತ್ ರಾತ್ರಿ ನಮ್ ಜೊತೆ ಟ್ರೈನಿಗೆ ಬಂದ್ಬಿಡು. 2 ದಿವಸ ಉಪವಾಸ ಕುಂತ್ರೆ ತಾನಾಗೆ ಪರಿಹಾರ ಹುಡ್ಕೊಂಡ್ ಬರುತ್ತೆ. ಹೌದಾ? ನಾನು ನಿಮ್ಮ ಜೊತೆ ಬರಬಹುದಾ? ಬರಬಹುದು. ಬರ್ಬೇಕಾದ್ರೆ 500 ರೂಪಾಯಿ ನಮಗೆಲ್ಲ ರೈಟ್ ಟಿಕೆಟಿಗೆ 500 ರೂಪಾಯಿ ರೊಟ್ಟಿ ಮಾಡಕ್ಕೆ ಇಟ್ಟಿಲ್ಲ ಅಂತದ್ರಲ್ಲಿ ನನ್ನಂತ ಪರದೇಶನಿಗೆ 500 ರೂಪಾಯಿ ಎಲ್ಲಿಂದ ಬರಬೇಕು? ನೋಡಬಲ್ಲಣ್ಣ, ನಾವ್ ಹೇಳಿದ್ ಕೇಳೋರ್ ಮಾತ್ರ ಕರ್ಕೊಂಡ್ ಹೋಗೋದು. ಅಪ್ಪ ನಿನ್ಕೊಮ್ಮಗ ಇಡಪ್ಪ ಹೋಗ್ತೇನೆ, ಬೇಡ ಅಂದ್ರು ನೀನೆ ತಾನೇ ಓದು ಅಂತ ಹೇಳಿತು. ಈಗ ನೋಡು, ಓದಿದ ತಕ್ಷಣ ಐಟ ಕೆಲಸ ಸಿಗುತ್ತಾ ಇಲ್ಲ. ಅಕಸ್ಮಾತ್ ಸಿಕ್ಕಿದ್ರು ಕಮಿಟ್ಮೆಂಟ್ ನನ್ನ ಕೊರಳನ್ನು ಇಚ್ಚುಕುತ್ತಾವೆ. ನಾನು ಅದರಿಂದ ಒದ್ದಾಡ ಹೋಗಿದ್ದೆ. ಅದಕ್ಕಾಗಿ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೆ. ಅದಕ್ಕೂ ನೀನು ಆಗಲ್ಲ ಅಂತ ಮಾತ್ರ ಹೇಳಬಾರದು. ನೀನ್ ಓದಿಗೋಸ್ಕರ ಇಷ್ಟೆಲ್ಲ ಮಾಡಿದ ನಾನು ನಿನ್ ಮಾತಿಗಿಲ್ಲ ಅಂತೀನೇನೋ? ಏನ್ ಹೇಳು? ಹೇಗಿದ್ದರೂ ನಮ್ಮ ತೋಟದಲ್ಲಿ ಮೊದಲನೇ ತರ ಬೆಳೆನೂ ಬೆಳೆತಿಲ್ಲ, ಫಲವತ್ತತೆಯನ್ನು ಉಳಿಸಿಕೊಂಡಿಲ್ಲ. ನಾವು ಹಾಕ್ಸಿರೋ ಬೋರ್ವೆಲ್ ನೀರು ಪಾತಾಳಕ್ಕೆ ಹೋಗಿದೆ. ಇನ್ನು ಮುಂದೆ ಹೊಲ ತೋಟ ಎಲ್ಲ ನಂಬಿಕೊಂಡು ಕೂರುವುದಕ್ಕಿಂತ ಈ 18 ಎಕರೆ ಜಮೀನನ್ನು ಮಾರಿ ಸೈಟ್ ಮಾಡಿದ್ರೆ 1 ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ಮಾಡಬಹುದು. ನಾವು ಸಾಯೋವರೆಗೂ ತಲೆಮಾರು ಕೂತುಕೊಂಡು ತಿನ್ನಬಹುದು. ಏನೋ ಈಗನ್ಬಿಟ್ಟೆ ನಿಮ್ ತಾತ ಮುತ್ತಾತನೆಲ್ಲ ಬದುಕಿ ಬಾಳಿದ ನಮ್ಮ ವಂಶದ ಕುಡಿಗಳಿಗೆ ನೆರವಾಗಿ ಅಂತ ಮಾಡಿರೋ ಆಸ್ತಿನ ಮಾರಿಬಿಡು ಅಂತಿದೆಯಲ್ಲೋ? ಬೇಡ ಕಣೋ. ಇದೆಲ್ಲ ಹಿರಿಯರು ಮಾಡಿರೋ ಸೊತ್ತು ನಿಜ. ಆದರೆ ಅಪ್ಪ ಹಾಕಿದ ಆಲದ ಮರ ಅಂತ ಕೈ ಕಟ್ಟಿ ಕೂರೋಕೆ ಆಗಲ್ಲ. ಕಾಲಕ್ಕೆ ತಕ್ಕಂತೆ ಬದಲಾಗೋ ಜಾಣತನ ಇರಬೇಕು. ಸರಿ, ನನ್ ಏನ್ ಮಾಡಂತೀಯ? ಹೇಗಿದ್ರು ನಮ್ಮ ಜಮೀನು ಹೈವೇಗೆ ಹತ್ತಿರ ಇದೆ. ಆ ಕಡೆ ಏರ್ಪೋರ್ಟ್ ಇದೆ, ಈ ಕಡೆ ಬಂದ್ರೆ ಸಿಟ್ಟಿಂಗ್ ನಿಯರ್ ಇದೆ. ಇಂತ ಬಂಗಾರದಂತ ಭೂಮಿ ಕೊಡ್ತೀನಿ ಅಂದ್ರೆ ಜನ ಕೊಂಡುಕೊಳ್ಳೋಕೆ ಕ್ಯೂ ನಿಂತ್ಕೊಳ್ತಾರೆ. ಇದೆಲ್ಲ ನಿಜವೇನೋ? ಹೌದು ಅಪ್ಪ.
ಯಜಮಾನರೇ, ಚಿಕ್ಕ ಯಜಮಾನರೇ, ನಮ್ಮ ಭೂಮಿನ ನಾವು ಮಾರಿದ್ರೆ ಅಷ್ಟು ದೊಡ್ಡ ಲಾಭ ಸಿಗುತ್ತಾ? ಹೌದು ಬಲ್ಲಣ್ಣ, ಡೆಫಿನೆಟ್ಲಿ. ನನ್ನ ಭೂಮಿ ಕಮ್ಮಿ 4 ಎಕರೆ ಐತೆ, ಅದರಾಗ 1 ಎಕರೆ ಪೂರ ಹಾಳಾಗೈತೆ. ಮಳೆ ಬೆಳೆ ಬರದೆ ದಿಕ್ಕೇ ಕಾಣಿಸುತ್ತಿಲ್ಲ. ಏನಾದರೂ ಹೊಸ ದಾರಿ ಕಂಡುಕೊಂಡಿದ್ದಾರೆ? ನನಗೆ ಒಂದು ಚೂರು ಹೇಳಿ ಸ್ವಾಮಿ. ನೋಡ್ಬಲ್ಲಣ್ಣ, ನನ್ ಜಮೀನ್ ಕೊಂಡ್ಕೊಳ್ಳೋನಿಗೆ ಹೇಗೆ ಬೇಕೋ ಹಾಗೆ ತೋರಿಸೋಕೆ ಆಗಲ್ಲ. ಕೆಲವು ಆದಂತ ರೂಲ್ಸ್ ರೆಗ್ಯುಲೇಷನ್ ಇರುತ್ತವೆ. ಗಾಳಿ, ನೀರು, ಬೆಳಕು ವ್ಯವಸ್ಥೆ ಜೊತೆಗೆ ವಾಸ ಮಾಡಕ್ಕೆ ಯೋಗ್ಯತೆ ಅನ್ನೋ ತರ ರೆಡಿ ಮಾಡ್ತಿರ್ಬೇಕು. ಇದೆಲ್ಲ ಆದ ಮೇಲೆ ಮಾರಾಟ ಮಾಡೋದು. ಇದಕ್ಕೆಲ್ಲ ರೆಡಿನಾ? ಏನು, ನಮ್ಮ ಭೂಮಿನ ನಾವು ಮಾರೋದಕ್ಕೆ ಅಷ್ಟೆಲ್ಲ ಮಾಡಬೇಕಾ? ಮತ್ತೆ ಕುರಿ ಕೊಬ್ಬಿದೆ ತಾನೆ ಜನ ತಗೊಳ್ಳೋದು. ಬಾ ಮಗ, ಹೋಗೋಣ. ಬನ್ನಿ ಬಿಜಿ, ಬನ್ನಿ ಬನ್ನಿ ಬನ್ನಿ. ಓ ಮಲ್ಲಣ್ಣ, ನೀನು ಸಾಮಾನ್ಯದವನಲ್ಲ ಬಿಡು. ಅದೃಷ್ಟಲಕ್ಷ್ಮಿನೇ ನಿನ್ ಮಗಳನ್ನ ಅದೃಷ್ಟಲಕ್ಷ್ಮಿನೇ ನೀನು ಹುಡ್ಕೊಂಡ್ ಬಂದಿದ್ದಾರೆ. ಏನಂತ ನಿನ್ ಅದೃಷ್ಟನ ಬುದ್ಧಿ, ಇವರೇ ಮಲ್ಲಣ್ಣ. ನಮಸ್ಕಾರ ಮಲ್ಲಣ್ಣ. ನಮಸ್ಕಾರ ಬುದ್ಧಿ. ನೋಡು ಮಲ್ಲಣ್ಣ, ನೇರವಾಗಿ ವಿಷಯಕ್ಕೆ ಬರ್ತೀನಿ. ನಿಮ್ಮ ಊರಿನಲ್ಲಿ ಒಂದು ವಿದ್ಯುತ್ ಫ್ಯಾಕ್ಟರಿಯನ್ನು ಕಟ್ಟಬೇಕಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾದ ಭೂಮಿಯನ್ನು ಆಲ್ರೆಡಿ ಪರ್ಚೇಸ್ ಮಾಡಿದ್ದಾಗಿದೆ. ಇನ್ನು ನಿನ್ನ ಭೂಮಿ ಒಂದೇ ಬಾಕಿ ಇದೆ. ಏನಂತೀಯ? ನನ್ನ ಭೂಮಿ ಏಕೆ ಬೇಕು ಬುದ್ಧಿ? ನೋಡು ಮಲ್ಲಣ್ಣ, ನಿನ್ನ ಭೂಮಿ ನನ್ನ ಕಂಪನಿ ಕಟ್ಟೋದಕ್ಕೆ ತುಂಬಾ ಚೆನ್ನಾಗಿದೆ. ಹಾಗೂ ಇಲ್ಲಿ ಉತ್ಪಾದನೆಯಾಗುವ ವಿದ್ಯುತ್ ಅನ್ನು ನಾನು ಬೆಂಗಳೂರಿಗೆ ಕಳಿಸುತ್ತೀನಿ. ಬೆಂಗಳೂರಿನ ವಿದ್ಯುತ್ ಕೆಲಸ ಮಾಡಕ್ಕೆ ನನ್ನ ಭೂಮಿ ನಾನು ಏಕೆ ಬಲಿ ಕೊಡಬೇಕು ಸ್ವಾಮಿ? ಅಲ್ಲಯ್ಯ, ನೀನು ಇಲ್ಲಿ ಬೆಳೆದು ಏನ್ ಸಂಪಾದನೆ ಮಾಡಿದ್ಯಾ? ಅದೇ ನಿನ್ನ ಭೂಮಿ ನನಗೆ ಕೊಟ್ಟರೆ ನಿಮಗೆ ಕೆಲಸ ಕೈ ತುಂಬಾ ಸಂಬಳ ಕೊಡ್ತೀನಿ. ಮಾಡಕ್ಕೆ ಕೆಲಸ ಕೈ ತುಂಬಾ ಕಾಸು ಚೆನ್ನಾಗಿದೆ ಸ್ವಾಮಿ. ನೀವ್ ಹೇಳಿದ್ರು ಅದು ರೆಟ್ಟೆ ಬಗಿಸಿ ಬೆವರು ಸುರಿಸಿ ಫಲವತ್ತರೆ ಭೂಮಿ ತಾಯಿ ಹೊಟ್ಟೆ ತುಂಬಾ ಅನ್ನ ಕೈ ತುಂಬಾ ಕಾಸು ಕೊಡುತ್ತಾಳೆ. ಅಂತದ್ರಲ್ಲಿ ಫಲವತ್ತನೆ ಭೂಮಿ ಕೇಳುತ್ತೀರಾ? ನೀವೇನು ಫ್ಯಾಕ್ಟರಿ ಶುರು ಮಾಡ್ರಿ ಅನ್ಕೊಳ್ರಿ, ಜಿಮ್ ಅಂತ ಕಾರಿನಲ್ಲಿ ಹೋಗಿ ಬರುತ್ತೀರಿ. ಆದರೆ ನಿಮ್ಮ ಫ್ಯಾಕ್ಟರಿಯಿಂದ ಬರುವ ಹೊಗೆ ನಾವು ಅನುಭವಿಸಬೇಕಾಗುತ್ತದೆ. ಅದಕ್ಕೆ ನನ್ನ ಭೂಮಿನ ನಾನು ಯಾರಿಗೂ ಕೊಡಕ್ಕಿಲ್ಲ. ಒಂದೇ ಎತ್ತ ಅಮ್ಮನಿಗೆ ಚೂರಿ ಹಾಕುವುದು ಒಂದೇ. ಬುದ್ಧಿ, ಇಡೀ ಹಳ್ಳಿ ಜನ ಗೊತ್ತಾಗೋದಿಲ್ಲ ಬುದ್ಧಿ. ಏ ಮಲ್ಲಣ್ಣ, ಮೂರ್ಖನ ಹಾಗೆ ಮಾತಾಡಬೇಡ. ಅದೃಷ್ಟಲಕ್ಷ್ಮಿ ನಿನ್ ಬಗಲ್ ಬಂದ್ ಕುಂತ್ರು ಬೇಡ ಬೇಡ ಅಂತ ಅಂತಿದೀಯಲ್ಲ. ಕಮಿಷನ್ ಆಸೆಗೆ ಉಂಡ ಮನೆಯ ದ್ರೋಹ ಬಗೆಯ ಗುಳ್ಳೆ ನರಿ ನೀನು. ನಿನ್ನನ್ನು ಸಾಯಿಸಿದ್ರೆ ಪಾಪ ಬರಕ್ಕಿಲ್ಲ. ನೋಡು ಮಲ್ಲಣ್ಣ, ಇನ್ನೊಂದ್ಸಲ ಸರಿಯಾಗಿ ಯೋಚನೆ ಮಾಡು. ನಿಮ್ಮ ಊರಿನಲ್ಲಿ ನಾನು ವಿದ್ಯುತ್ ಫ್ಯಾಕ್ಟರಿಯನ್ನು ಕಟ್ಟಿದ್ದೆ ಅನ್ಕೋ, ನಿಮ್ಮೂರಿನ ರೆಪ್ಯುಟೇಷನ್ ಚೇಂಜ್ ಆಗುತ್ತೆ. ನಿಮ್ಮೂರಿಗೆ ಒಂದು ಹೊಸ ಬ್ರ್ಯಾಂಡ್ ಬರುತ್ತೆ, ಒಂದು ಹೊಸ ರೋಡ್ ಬರುತ್ತೆ. ನಿಮಗೆ ನಮ್ಮ ಊರಿಗೆ ಬರಲು ಅವಕಾಶ ಮಾಡಿಕೊಟ್ಟಕ್ಕೆ ನಾವೇ ಊರ್ ಬಿಡಂಗಾಯ್ತು. ನಾನು ಪಾಪ ಹಳ್ಳಿ ಜನ ಗೊತ್ತಾಗಲ್ಲ, ಸಮಾಧಾನವಾಗಿದ್ದ ಮಾತನಾಡೋಣ ಅಂತ ಇಲ್ಲಿವರೆಗೆ ಬಂದೆ. ನೀನು ನಿನ್ನ ಭೂಮಿ ಕೊಡಲಿ ಅಂದ್ರೆ ಏಕಂತು ನಾನು ಹೇಗೆ ತಗೊಳ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು. ನೆಗದು ಬಿದ್ದೋಗ ಹಾಳಾಗೋಗ. ಸರ್ಕಾರನೇ ನನ್ನ ಕೈಯಲ್ಲಿದೆ. ಇನ್ನೊಬ್ಬರ ಪಾಲು ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ನನಗೂ ಬದುಕೋಕೆ ಇಷ್ಟ ಇಲ್ಲ. ನನ್ನನ್ನು ಕ್ಷಮಿಸಿ. ಅದೆಲ್ಲರೂ ನೋಡೋ ಒಂದು ಪರಿಸ್ಥಿತಿ ಮುಂದೆ ಬರುತ್ತೆ. ಯಾಕಪ್ಪ ಅಂತಂದರೆ, ಎಲ್ಲಿ ಮನೆಗಳನ್ನು ಎಲ್ಲ ಕಡೆನೂ ಮನೆ ಕಟ್ತಾರೆ, ಎಲ್ಲ ಕಡೆನೂ ಹಸಿರನ್ನು ನಾಶ ಮಾಡ್ತಾರೆ. ನಾವು ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಮಾಡಿದಾಗ ಇಲ್ಲಿ ತೋಟ ಭಾಳ ಚಂದಿತ್ತು. ಇವತ್ತು ನೋಡಿ ಎಷ್ಟ ಬರ್ತಾ ಹಸಿರು ನಮಗೆ ಕಣ್ಣಿಗೆ ಕಾಣಲ್ಲ. ಆ ನಿಟ್ಟಿಗೆ ಹೋಗ್ಬಿಡುತ್ತೆ. ಹಾಗಾಗಿ ಇವತ್ತು ನಮ್ಮ ಮಕ್ಕಳು ಭಾಳ ಚಂದವಾಗಿ ಟಿ ಶರ್ಟನ್ನು ಧರಿಸಿ ಹಸಿರು ಬಗ್ಗೆ ಹಸಿರಿನ ಏನೇನು ಒಂದು ಫಲ ಸಿಗುತ್ತೋ ಅದೆಲ್ಲದ್ರ ಬಗ್ಗೆ ಅವ್ರು ಅಚ್ಚುಕಟ್ಟಾಗಿ ನೀಟಾಗಿ ಮಾತಾಡಿದ್ರು. ಅದನ್ನು ಯಾವ ರೀತಿ ಬಳಕೆ ಮಾಡ್ತಾರೆ ಅನ್ನೋ ಸಮೇತಲು ಹೇಳಿದರು. ಅದೇ ರೀತಿ ನಮ್ಮ ಟೀಚರ್ಸು ಸಹ ಇವತ್ತು ಎಲ್ಲ ಗ್ರೀನ್ ಸ್ಯಾರಿಯನ್ನು ಹಾಕ್ಕೊಂಡು ಅವರು ಸಮೇತಲು ಈ ಒಂದು ಸಭೆಗೆ ಮೆಲುಗನ್ನು ತಂದಿದ್ದಾರೆ. ಹಾಗೆ ನಮ್ಮ ಇನ್ನು ಮುಂದೆ ಹೇಳ್ಬೇಕಪ್ಪ ಅಂತಂದರೆ, ಈ ಬೇರೆ ಬೇರೆ ದೇಶಗಳಲ್ಲಿ ಕಾಡಿಗೆ ಹೋಗೋ ಟೈಮ್ನಾಗೆ ಚೆಕ್ ಮಾಡ್ತಾರೆ. ಅಂದರೆ ಕುಡಿಲಿನೋ ಅಥವಾ ಕುಡುಗೋಲೋ ಕೊಡ್ಲಿನೋ ಏನೋ ತಗೊಂಡೋಗ್ತಾರೆ, ಮಚ್ಚಿಯನ್ನು ತಗೊಂಡೋಗ್ತಾರೆ ಅನ್ನೋ ಉದ್ದೇಶಕ್ಕೆ ಅವರು ಚೆಕ್ ಮಾಡ್ತಾರೆ. ಅದೇ ರೀತಿ ಇಲ್ಲಿ ನಮ್ಮ ದೇಶದಲ್ಲಿ ಏನು ಮಾಡ್ತಾರೆ ಅಂತಂದರೆ, ಯಾರೋ ಮಿನಿಸ್ಟ್ರು ಬಂದ್ರಪ್ಪ ಅಂದ್ರೆ ಅವ್ರು ನೋಡೋಕ್ಕೋಸ್ಕರ ಯಾರು ಹೋದರೆ ಅವ್ರು ಚೆಕ್ ಮಾಡ್ಕೊಬಿಡ್ತಾರೆ. ನೋಡಿ, ಇಲ್ಲಿ ಇರೋ ಒಂದು ಏನು ಯಾಕಂದರೆ ಕಾಡನ್ನು ಬೆಳೆಸಿದ್ರೆ ನಾವು ಎಲ್ಲದನ್ನು ಪಡ್ಕೊಬೋದು. ಗಾಳಿ ಒಳ್ಳೆ ಶುದ್ಧವಾದ ಗಾಳಿ ಸಿಗುತ್ತೆ, ಅನಂತರ ನೆರಳು ಸಿಗುತ್ತೆ, ಅನಂತರ ಒಳ್ಳೆ ಏನಾದ್ರು ಮರಗಳು ಬೆಳೆಸಪ್ಪ ಅಂದರೆ ಒಂದು
ಹಣ್ಣು ಹಂಪಲು ಸಿಗ್ತವೆ. ಇದೇ ರೀತಿ ನಾವು ಬೆಳೆಸ್ತಾ ಹೋದಂಗೆಲ್ಲ ನಮ್ಮ ಒಳ್ಳೆ ಇದು ಮಳೆನೂ ಸಿಗ್ಬೋದು, ಒಳ್ಳೆ ಮಳೆನೂ ಬರುತ್ತೆ. ಒಳ್ಳೆ ದಟ್ಟವಾದ ಕಾಡನ್ನು ಬೆಳೆಸಿದ್ರೆ ಒಳ್ಳೆ ಮಳೆನೂ ಸಿಗುತ್ತೆ. ಹಂಗಾಗಿ ನಾನು ಹೇಳೋದೇನಪ್ಪ ಅಂದರೆ ಎಲ್ಲರೂ ಒಬ್ಬ ಮನುಷ್ಯ ಒಂದನ್ನು ಗಿಡ ಬೆಳೆಸಬೇಕು, ಎಲ್ಲಿ ಸಿಗುತ್ತೋ ಅಲ್ಲಿ ಬೆಳೆಸಿ ಮುಂದೆ ನಮ್ಮ ಪೀಳಿಗೆಗೆ ಹಸಿರನ್ನು ಸಮೃದ್ಧಿಯಾಗಿ ಕೊಡೋ ಒಂದು ವ್ಯವಸ್ಥೆ ಮಾಡೋಣ. ಹಾಗಾಗಿ ನಾವೆಲ್ಲರನ್ನು ಹಸಿರನ್ನು ಕಾಪಾಡೋಣ. ಹಸಿರಿದ್ರೆ ನಮ್ಮ ಕಣ್ಣು ತಂಪು, ಮನಸ್ಸು ತಂಪು. ಹಂಗಾಗಿ ಹಸಿರನ್ನು ನಾವೆಲ್ಲರೂ ಜೋಪಾನ ಮಾಡೋಣ ಅಂತ ಹೇಳ್ತಾ ನಾನು ಹಾಕ್ಬೋದು. ಜೈ ಹಿಂದ್.